ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ರಕ್ಕಸ ದೃಶ್ಯಂ ಅನ್ನೋದು ನಮ್ಮ ಒಂದು ತಂಡದ ಒಂದು ಕನಸಾಗಿತ್ತು. ನಮ್ಮ ಡೈರೆಕ್ಟ್ರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ಪಿಚ್ಗಂತ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಸೊ ಈ ಒಂದು ಹಂತದವರೆಗೂ ತಲುಪಿದ್ದೀವಿ. ಸೊ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ. ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸೊ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹಾಗೂ ಕಲಾವಿದರಾಗಿರ್ಬೋದು, ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಸಿನಿಮಾನ ನೀವು ನೋಡಿದ್ಮೇಲೆ ನಾವು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಸೊ ಒಂದು ತಾಯಿ ಎಮೋಷನ್, ಸೆಂಟಿಮೆಂಟ್ಸ್ ಇದೆ, ಒಂದು ಲವ್ ಸ್ಟೋರಿ ಇದೆ. ಸೊ ಎಲ್ಲ ಎಲಿಮೆಂಟ್ಸ್ನ ಒಳಗೂಡಿರೋಂಥ ಒಂದು ಸಿನಿಮಾ ಸರ್. ಮೇಡಮ್ ಒಂದು ಸ್ವಲ್ಪ ವೈಲೆನ್ಸ್ ಇದೆ, ಒಂದಷ್ಟು ಕ್ರೌರ್ಯತೆಗಳು ಸಿನಿಮಾದಲ್ಲಿ, ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ನೀವು ನೋಡ್ತೀರಾ. ಸೊ ಹಾಗಾಗಿ ಆ ಒಂದು ದೃಶ್ಯಗಳ ಒಂದು ಸಮ್ಮಿಲನ ಆಗುತ್ತೆ. ಸೊ ಹಾಗಾಗಿ ರಕ್ಕಸ ದೃಶ್ಯ ಅಂತ ಟೈಟಲ್ ಇಟ್ಟಿದ್ದೀನಿ. ಶೂಟಿಂಗ್ ಆಲ್ಮೋಸ್ಟ್ 80% ಚನ್ನಪಟ್ಟಣ ಮಾಡಿದ್ದೀವಿ. ಸೊ ಮಾಡಿಲಿ ಬೆಂಗಳೂರಲ್ಲಿ 20% ಮಾಡಿದ್ದೀನಿ. ಮ್ಯೂಸಿಕ್ ರೋಹಿತ್ ಸರ್ ಮಾಡಿದ್ದಾರೆ ಮೇಡಮ್. ಒಂದು ಬಿಟ್ ಸಾಂಗ್ ಇದೆ ಮೇಡಮ್, ಬಿಟ್ ಸಾಂಗ್. ಸರ್ ಅರೌಂಡ್ 15 days ಶೂಟ್ ಮಾಡಿದ್ದೀವಿ ಸರ್. ಒಂದು 2 ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 15 days ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿರಾಮ್ ಅಂತೇಳಿ. ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಸಪೋರ್ಟ್ ಆಗಿದ್ದಿತ್ತು ಸ್ಟಾರ್ಟಿಂಗಲ್ಲಿ ಪೃಥ್ವಿ ಮತ್ತು ವಿವೇಕ್ ನಾವು ಸ್ಟಾರ್ಟ್ ಮಾಡುವಾಗ. ನೆಕ್ಸ್ಟ್ ಬಂದ್ಬಿಟ್ಟು ಖುಷ್, ನಮ್ಮ KD ಪಾರ್ಕ್ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅವರು. ಆಮೇಲೆ ಜಾಯ್ನ್ ಆಗಿದ್ದು ಮನೋಜು ಮತ್ತು ವಿನಯ್, ಆಕರ್ಷಕ ಈ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ನಾವು ಪ್ಲ್ಯಾನ್ ಮಾಡುವಾಗ 4 ಸೀನ್ ಮಾಡೋಣ, ಪ್ರೊಡ್ಯೂಸರ್ ಪಿಚ್ಗೆ ಅಪ್ರೋಚ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ವಿ. ಅವಾಗ ಮಾಡ್ತಾ ನಮ್ಮ ಸ್ಟೋರಿಯಲ್ಲಿ ಹಿಡಿತಾ ಸ್ಟಾರ್ಟ್ ಆಯಿತು. ಸರಿ ನೋಡೋಣ ಹೆಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜ್, ಇಲ್ಲ ನಾವು ಸಪೋರ್ಟಿವ್ ಆಗಿರ್ತೀವಿ, ನಾವು ಮುಂದೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನಮಗೆ ನೆಕ್ಸ್ಟ್ ಸಿಕ್ಕಿತ್ತು DOP ಚಂದ್ರು ಅಂತೇಳಿ. ಆವಾಗ ಅವರು ಸರಿ ಅಣ್ಣ ನಾವು ಪ್ಲ್ಯಾನ್ ಮಾಡೋಣ ಬನ್ನಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು. ಆವಾಗ ನಮಗೆ ಅರೌಂಡ್ ಸ್ವಲ್ಪ ಬಜೆಟಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಒಂದು 5 ದಿವಸ ಶೆಡ್ಯೂಲ್, ಒಂದು ಟೈಮಲ್ಲಿ 5 ದಿವಸ ಸ್ಟಾರ್ಟ್ ಮಾಡಿದ್ವಿ ಚನ್ನಪಟ್ಟಣದಲ್ಲಿ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟು ಮಾಗಡಿ ರೋಡಲ್ಲಿ ನೈಟ್ ಶೂಟು, ಫೈಟ್ ಸೀನು ಆ ಥರ ಪ್ಲ್ಯಾನ್ ಮಾಡಿ ಸಿನಿಮಾ ಮುಗಿಸಿದ್ವಿ. ಅಪ್ರೋಚ್ ಮಾಡಿದ್ವಿ ಮೇಡಮ್. ಒಂದು 8 ಜನಕ್ಕೆ ಅಪ್ರೋಚ್ ಮಾಡಿದ್ದೆ. ಅವ್ರು ಅದೇ ಹೆಂಗೆ ತೆಗಿತೀರಾ ಅನ್ನೋದು ಒಂದು ಹೇಳಿದರು. ಸ್ವಲ್ಪ ಟೈಮ್ ತೊಗೊಳ್ಳಿ, ಆ ಥರ ಎಲ್ಲ ಪ್ಲ್ಯಾನ್ ಮಾಡೋಣ ಅಂತಂದರು. ಆವಾಗ ನನಗೆ ಆಲೋಚನೆ ಬಂದಿದ್ದು, ಇಲ್ಲ ನಾನು ಏನೋ ಸ್ವಲ್ಪ ಮಾಡಿ ತೋರಿಸಿದ್ರೇ ಗೊತ್ತಾಗೋದು, ಇಲ್ಲ ನನಗೂ ಇದು ಕಷ್ಟ ಆಗುತ್ತೆ ಅಂತೇಳಿ ಆವಾಗ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಮೇಡಮ್, ಇಲ್ಲ ಸರ್, ಯಾರಿಗೂ ತೋರಿಸಿಲ್ಲ. ಏನಾದ್ರು ಬಜೆಟ್ ಅರೌಂಡ್ 4 ಮೇಲೆ ಇದೆ ಸರ್. ಸರ್ ನಿಮ್ಮ ಪ್ರಕಾರ ರಕ್ಕಸ ದೃಶ್ಯನ 3-4 ಲೈನಲ್ಲಿ ಹೇಳೋವಾಗ ಏನಂತ ಹೇಳ್ತೀವಿ? ರಕ್ಕಸ ದೃಶ್ಯಮ ಒಂದು ವಿಲೇಜಲ್ಲಿ ನಡೆಯುವಂಥ ಸ್ಟೋರಿ. ಒಬ್ಬ ಅಂದರೆ ಕಥೆಯಲ್ಲಿ ಟಾಟಾ AC ಡ್ರೈವರ್ ಅಂತ ನಾಯಕ ನಟ ಇರ್ತಾನೆ. ಅವನು ಸುತ್ತಮುತ್ತ ನಡೆಯುವಂಥ ಘಟನೆ. ಒಂದು ಟೈಮಲ್ಲಿ 3-4 ಪ್ರಾಬ್ಲಮ್ ಬಂದಾಗ ಅದನ್ನ ಹೆಂಗೆ ಸಾಲ್ವ್ ಮಾಡ್ತಾನೆ ಅನ್ನೋದು ಆ ಕತೆ ಬೇಸ್ ಮೇಲೆ ಮಾಡಿದ್ದು. ಇಲ್ಲ ಸರ್, ಇಲ್ಲ ಮೇಡಮ್, ಕಾಲ್ಪನಿಕ ಸ್ಟೋರಿ. ಇಲ್ಲ ಸರ್, ಮೆಸೇಜ್ ಏನಿಲ್ಲ, ಜಸ್ಟ್ ಸಿನಿಮಾ. ಒಬ್ರು ಅಂತ ಈ 4 ಜನ ಹೈಲೈಟ್ ಆಗಿ ಕಾಣ್ತಾರೆ. 4 ಪಾತ್ರಗಳು ತುಂಬ ಹೈಲೈಟ್ ಆಗಿ ಕಾಣುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಇದಾಗಲ್ಲ. ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಸರ್. ಇದರಲ್ಲಿ ಯಾರು ಸುಮ್ಮನೆ ಬಂದು ಅಂತಲ್ಲ,
ಜಸ್ಟ್ ನಾನು ಫುಲ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ. ಬಟ್ ನಾವು ಪ್ರೊಡ್ಯೂಸರ್ ಪಿಚ್ಗೆ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ತೋರಿಸ್ತೀವಿ. ನನ್ನ ಮೇನ್ ಕತೆ ಬಂದು ಬೇರೆ ಇರೋದು. ಬಟ್ ಈ ಲೈನ್ ತೊಗೊಂಡು ಈಗ ಜನಕ್ಕೆ ತೋರ್ಸೋಕೆ ಏನು ಬೇಕೋ ನಮ್ಮ ಬಜೆಟಲ್ಲಿ ಏನು ಮಾಡೋಕ್ಕಾಗ್ಬೋದು ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೂ ಒಳ್ಳೆ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ನಮಗೆ ಅದು ಕಾನ್ಫಿಡೆನ್ಸ್ ಸಿಕ್ಕಿದೆ. ಆ ವರ್ಕ್ ಮಾಡುವಾಗ ಗೊತ್ತಾಯಿತು ಇಲ್ಲ ಮಾಡ್ಬೋದು ಅಂತ ನಮಗೂ ಧೈರ್ಯ ಬಂದಾಗ ನಮ್ಮ ಪ್ರಯತ್ನದಲ್ಲಿ ನಾವು ಮಾಡಿದ್ದೀವಿ ಸರ್. ಸರ್ ಈಗ ಒಂದು ಸಿನಿಮಾ ನೋಡುವಾಗ ನಿಮಗೆ ಇದು ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಫೀಲ್ ಸಿಗುತ್ತಲ್ಲ, ಅದನ್ನೆಲ್ಲ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಪ್ಲ್ಯಾನ್ ಇದೆ ಸರ್, ಇನ್ನು ನಡೀತಾ ಇದೆ, ಡಿಸ್ಕಷನ್ ನಡೀತಾ ಇದೆ. ಇನ್ನೂ ಡಿಸೈಡ್ ಮಾಡಿಲ್ಲ ಯಾರಿಗೆ ಕೊಡಬೇಕು ಯಾವ ಥರ ಅಂತ. ಬಟ್ ಪ್ರೀವಿಯಸ್ ಶೋ ಮಾಡಿಬಿಡೋಣ, ಜನರ ಪ್ರತಿಕ್ರಿಯೆ ಎಲ್ಲ ನಿಮ್ಮ ಪ್ರತಿಕ್ರಿಯೆ ಯಾವ ಥರ ಇದೆ ನೋಡಿ ಮಾಡೋಣ ಅಂತ. ವೈಲೆನ್ಸ್ ಜಾಸ್ತಿ ಇದೆ ಮೇಡಮ್, ವೈಲೆನ್ಸ್. ಜಯ ಮನೋಜ್ ಮಂಜು ಅಂತ. ಈ ಲಕ್ಕ ಸದೃಶ್ಯಂ ಅನ್ನೋ ಟೆಲಿಫಿಲ್ಮು ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಇದು ಅಂತ ಮಾತಾಡಿದ್ರು. ಮೊದಲಿಗೆ ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು. ತುಂಬ ವೈಲೆನ್ಸ್ ಅನಿಸ್ತು, ಮತ್ತು ನನ್ನದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ತುಂಬ ಚೆನ್ನಾಗಿದೆ. ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಇದೊಂದು ಒನ್ ಆಫ್ ದಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಹಾಂ ಮೇಡಮ್, ಹಾಂ ಈಗಾಗಲೇ ಮಾಡಿದ್ದೀನಿ ಮೇಡಮ್. ಲಾಸ್ಟ್ ಟೈಮು ಟಗರುಪಾಳ್ಯದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ನಂತರ JC ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಹೀಗೆ ಸಣ್ಣ ಪುಟ್ಟ ಒಂದು 4-5 ಸಿನಿಮಾಗಳು ಮಾಡಿದ್ದೀನಿ. ಅದಾದ ನಂತರ ನಮ್ಮ ಅಭಿರಾಮ್ ಚಿಕ್ಕಿ ಒಂದು ಒಳ್ಳೆ ಅವಕಾಶ ಕೊಟ್ಟರು, ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಅಭಿರಾಮ್ ಅವರು ಕತೆ ಹೇಳಿದಾಗ ಬರೀ 2 ನಿಮಿಷ ಪ್ರೊಡ್ಯೂಸರ್ ಪಿಚ್ಗೆ ಮಾಡೋಣ ಅಂತ ಹೇಳಿದ್ರು. ಸರಿ, ನಾನು ಓಕೆ ಅಣ್ಣ ಮಾಡೋದ, ತಲೆ ಕೆಡಿಸ್ಕೊಬೇಡಿ ಮಾಡೋಣ ಅಂತ ಹೇಳಿದ್ದೆ. ನಾವು ಬರೀ ಪ್ಲ್ಯಾನ್ ಮಾಡಿದ್ದು ಶೂಟಿಂಗು 2 ದಿವಸ, ನೈಟ್ 2 ದಿವಸ ಪ್ಲ್ಯಾನ್ ಮಾಡಿದ್ದು. ಮಳೆಯಲ್ಲಿ ಮಾಡುವಂತ ಪ್ಲ್ಯಾನ್ ಇಲ್ಲ, ಅವ್ರು ಹೇಳಿದ್ರು ನನಗೆ. ಸರಿ ಓಕೆ ಅಂತ ಹೇಳಿದ್ದೆ. ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ, ಆಮೇಲೆ ಅವರೇ ಹೇಳಿದ್ರು ಸ್ವಲ್ಪ ಸ್ಕ್ರಿಪ್ಟ್ನ ಇನ್ನೂ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತಂದಾಗ, ಅವಾಗ ಮನೋಜರಾಗಲಿ ವಿನಯ್ ಆಕಾಶರಾಗಲಿ ಅವರೆಲ್ಲ ಬಂದು ಅವಾಗ ಹೇಳಿದ್ರು ಈ ಥರ ಒಂದು ಮೂವಿ ಥರ ಹೋಗಿ ಮಾಡೋಣ, ಟೆಲಿಫಿಲಮ್ ಥರನೇ ಅಂತ ಹೇಳಿದಾಗ ಕಥೆನ ಸ್ವಲ್ಪ ಬಿಲ್ಡ್ ಮಾಡಿದ್ರು. ಸೊ ಕತೆ ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟು 15-20 ಡೇಸ್ವರೆಗೂ ಹೋಯಿತು. ಚೆನ್ನಾಗಿ ನಡೀತು. ಬಟ್ ಮಧ್ಯದಲ್ಲೆಲ್ಲ ಸ್ವಲ್ಪ ಅಡೆತಡೆ ಆಯಿತು. ಬಟ್ ಆದರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತು ಮನೋಜರಾಗಲಿ ವಿನಯವರಾಗಲಿ ಅವ್ರು 3 ಜನ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಕ್ಕೆ ಇಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು. ಸರ್, ನಾನು ಪಾರಿತೋಷಕ ಅನ್ನೋದರಲ್ಲಿ ಸೆಕೆಂಡ್ ಕ್ಯಾಮ್ರಾ ವರ್ಕ್ ಮಾಡಿದ್ದೆ ನಾನು. ಸೊ ಈಗ ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದೀನಿ, ಕರ್ಮ ಅಂತ ಒಂದು ಮಾಡ್ತಾ ಇದ್ದೀನಿ. ಸೊ ಅದಿನ್ನು ಶೂಟಿಂಗ್ ಪ್ರೊಸೆಸ್ಸಲ್ಲಿದೆ. ಅದಾದಮೇಲೆ ನಮ್ಮ ಅಭಿರಾಮ್ ಅವರು ನನಗೆ ಈ ಥರ ಮಾಡೋದಂತ ಹೇಳಿದ್ರು ಅವರು. ಸೊ ಪ್ಲ್ಯಾನ್ ಮಾಡ್ತಾ ಮಾಡಿದ್ದೀನಿ ಸರ್. ಮ್ಯಾಟ್ರಿಗೆ ಬಂದ್ಬಿಡ್ತೀವಿ. ನಾವೆಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು, ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಇತ್ತು. ಇವರು ನಮಗೆ ಥಿಯೇಟ್ರಲ್ಲಿ ಸಿಕ್ಕಿದ್ರು, ಹಂಗೆ ಕತೆ ಹೇಳಿದ್ರು. ನಾವು ಇದರಲ್ಲಿ ಮೊದಲನೇ ಸಿನಿಮಾ ಮಾಡ್ತಾ ಇರೋದು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ನೋಡಿ ಅದು ಹೆಂಗಿತ್ತು, ನಾವು ಹೆಂಗೆ ಮಾಡಿದ್ದೀವಿ ಅಂತ ರಿವ್ಯೂ ಕೊಡಬೇಕು. ಸರಿ ಇದೆಯಾ, ನಾವು ಇನ್ನೂ ಹೆಂಗೆ ಚೆನ್ನಾಗಿ ಮಾಡ್ಬೋದಿತ್ತು, ಏನು ಚೆನ್ನಾಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೇನೆ. ನಾನು ಇದರಲ್ಲಿ ನೆಗೆಟಿವ್ ಶೇಡ್ ಮಾಡಿದ್ದೀನಿ. 4 ದಿನ ಪ್ಲ್ಯಾನ್ ಮಾಡಿ ಶೂಟ್ ಇದು. ಆಮೇಲೆ ಇದು ತುಂಬ ನೈಟ್ ಶೂಟ್ಸ್ಗಳಾಗಿ ಹೋಯ್ತು. ನಾವು ಕೆಲವೊಂದು ಕಾರ್ಡ್ ಸೀನ್ಗಳೆಲ್ಲ ಮಾಡಿದ್ದೀವಿ, ನೀವು ನೋಡಿದ್ರೆ ಗೊತ್ತಾಗತ್ತೆ. ಅದರಲ್ಲೆಲ್ಲ ಎಷ್ಟೋ ನೈಟ್ ಶೂಟ್ಗಳಲ್ಲಿ ಮಳೆ ಬಂದಾಗೆಲ್ಲ ಹೊರಲಾಡಿ ಬಿದ್ದು ಎಲ್ಲ ಎಷ್ಟೋ ಕಷ್ಟಪಟ್ಟು ಹುಳಗಳ ಕೈಯೆಲ್ಲ ಕಚ್ಚಿಸ್ಕೊಂಡೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಒಟ್ಟಿನಲ್ಲಿ ನಿಮ್ಗೆ ಕೂತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ಒಂದು ನಮ್ಮ ಪ್ರಯತ್ನ ಆಗಿದೆ. ಥ್ಯಾಂಕ್ ಯು. ನಾನೊಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಏನಂದರೆ ಪೊಲೀಸ್ ಕ್ಯಾರೆಕ್ಟರು. ಸೊ ಒಂದು ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ರಿಹರ್ಸಲು ಹೆವಿ ಬೇಜಾನ್ ಕೊಟ್ಟಿದ್ದಾರೆ. ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ. ಆ್ಯಂಡ್ ಈ ಟೀಮ್ ನೋಡಿದ್ರೆ ನನಗೂ ಭಾಳ ಖುಷಿ ಆಗುತ್ತೆ, ಯಾಕಂದರೆ ಭಾಳ ಕಷ್ಟಪಟ್ಟರು. ಆಮೇಲೆ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾರೆ. ಐ ಆಮ್ ಜಸ್ಟ್ ಪ್ರೌಡ್ ಆಫ್ ಬೀಯಿಂಗ್ ವಿತ್ ದೆಮ್ ಅಷ್ಟೇ. ಥ್ಯಾಂಕ್ ಯು. ಹೇಳ್ದಂಗೆ ನಮ್ದೆಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ
3 ವರ್ಷದಿಂದ ಥಿಯೇಟ್ರ್ ಮಾಡಿ ಅಲ್ಲಿ ಪರಿಚಯ ಆದಂಥ ಅಭಿರಾಮ್ ಅವರು ಸ್ಟೋರಿ ಹೇಳಿದ್ರು. ಸೊ ಆ ಸ್ಟೋರಿಗೆ ಆ್ಯಕ್ಟ್ ಮಾಡಬಲ್ಲೆ ಅನಿಸಿದಾಗ ಓಕೆ ಅಂತ ಆ್ಯಕ್ಟ್ ಮಾಡಿದ್ವಿ. ನೀವು ಆ್ಯಕ್ಚುಲಿ ನೀವು ಮೂವಿ ನೋಡಬೇಕು, ಆಮೇಲೆ ಗೊತ್ತಾಗುತ್ತೆ, ರಿವ್ಯೂ ಕೊಡುವಾಗ ಮಾತಾಡ್ಬೋದು. ಥ್ಯಾಂಕ್ ಯು.